ಅಲ್ಲಿ ಈಗ ಒಂದೇ ಭಾರತ ಅದಕ್ಕೆ ಇದ್ದಿದ್ದಲ್ಲ, ಈಗ ಪುಣಾದಿಂದ ತೊಗೊಂಬಂದಿದ್ದೇವೆ, ಬೆಂಗಳೂರಿಂದು ಬೆಳಗಾವಿವರೆಗೆ ತೊಗೊಂಬರ್ತೀನಿ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ಬದ್ರಿದ್ದೀನಿ. ಈ ರೀತಿ ಅಂದರೆ ಮೊದಲು ಫಿಸಿಬಿಲಿಟಿ ಆಗಲಿಲ್ಲ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಹಿಂದೆ ಆಗಿಲ್ಲ ಅನ್ನೋದು ಬದಲಿ ಇವತ್ತು ತೊಗೊಂಬರ್ತೀವಿ, ಅದನ್ನೇ ಅಪ್ರಿಷಿಯೇಟ್ ಮಾಡಬೇಕಲ್ಲ. ಇಲ್ಲಿವರೆಗೆ ಆಗಲಿಲ್ಲರಪ್ಪ. ಅದ್ರ ಬಗ್ಗೆ ನಾನು ಬಂದ್ಕೊಳ್ಳಿ, ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗೂ ಎಲ್ಲರೂ ಅದನ್ನೇ ಹೇಳ್ತಿದ್ರು, ಚೇಂಬರ್ ಆಫ್ ಕಾಮರ್ಸ್ ಇಲ್ಲ. ಅದು ನಾನು ಎಫರ್ಟ್ಸ್ ಮಾಡಿ ಒಂದೇ ಭಾರತ ಬೆಳಗಾವಿ ಪ್ರವೇಶ ಮಾಡುವಾಗ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಪ್ರವೇಶ ಆಯ್ತು, ಈಗ ಅದು ಸ್ಟಾರ್ಟ್ ಆಗಿದೆಯಲ್ಲ. ಈಗ ಇನ್ನು ಬೆಂಗಳೂರದೊಂದು ಪ್ರವೇಶ ಮಾಡಿಸ್ತೀನಿ ಈಗ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ. ಅನೇಕ ಆಕಾಂಕ್ಷಿಗಳು ಹುದ್ದೆ ಖಾಲಿ ಆಗೋ ಮೊದಲೇ ಅನೇಕ ಆಕಾಂಕ್ಷಿಗಳು ಉಟ್ಕೊಂಡಿದ್ದಾರೆ. ಇದು ಮೊದಲಿಂದ ಇತ್ತು. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, DCM ಯಾರು ಆಗಬೇಕು ಅಂತ ಇದು ಮೊದಲಿಂದು ಇಂಟರ್ನಲ್ ಕ್ಲಾಶ್ ಇದ್ದೇ ಇದೆ. ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು ಅಂತ ಹೊರಗಡೆ ಹೇಳ್ತಾ ಇದ್ದಾರೆ. ಬಟ್ ಇಂಟರ್ನಲ್ಲಿ ಫೈಟಿಂಗ್ ಜೋರಿದೆ. ಅದು ಯಾವ ಸಂದರ್ಭದಲ್ಲಿ ಸ್ಫೋಟ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಮೊದಲು ಒಬ್ಬರು ಇಬ್ಬರು ಮುಖ್ಯಮಂತ್ರಿ ಅಂತಿದ್ರು, DK ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಈಗ ಅವ್ರ ಜೊತೆ ಇವತ್ತು 10 ಮುಖ್ಯಮಂತ್ರಿಗಳು ಹುಟ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಿದೆಯಲ್ಲ, ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ, ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರುತ್ತದೆ. ಇದರ ಜೊತೆಗೆ ಮುಂದೆ ಯಾರು CM ಆಗಬೇಕನ್ನುವಂಥದ್ದು ಅಧಿಕಾರದ ಕಚ್ಚಾಟ ನಡೆಯೋದಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ 20 ಕೋಟಿ ರೂಪಾಯಿ ಠೇವಣಿ ಮಾಡಬೇಕಂತ ಅನಿವಾರ್ಯ ಸ್ಥಿತಿ ಹೋಗಿದೆ. ಈಗ ಮತ್ತೆ 8 ಕೋಟಿ ರೂಪಾಯಿ GST ತುಂಬಬೇಕಾದ್ರೆ ಪಾಲಿಕೆಯನ್ನು ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ರಾಜ್ಯದ ನಗರಾಭಿವೃದ್ಧಿ ಸಚಿವರು ಬರಬೇಕಾಗ್ತದೆ, ಉಸ್ತುವಾರಿ ಸಚಿವರು ಕುಂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈಗ ನಾನು ಒಬ್ಬರೇ ಇದ್ರ ಬಗ್ಗೆ ಏನೂ ನಿರ್ಧಾರ ಮಾಡುವಂಥದ್ದು ಇಲ್ಲ. ಯಾಕಂದ್ರೆ ನಾನು ಇತ್ತೀಚೆಗೆ ಲೋಕಸಭಾ ಸದಸ್ಯನಾಗಿದ್ದೇನೆ. ಇಲ್ಲಿಯ ಪರಿಸ್ಥಿತಿ ಏನು, ಮತ್ತೊಂದು ಏನಾಗಿದೆ, ಏನೇನು ರೆಸೊಲ್ಯೂಷನ್ ಆಗಿದ್ದಾವೆ, ಮಹಾನಗರ ಸಭೆ ಸದಸ್ಯನ ಮೇಯರ್ ಅವರನ್ನು ಕರೆದು ಮಾತಾಡ್ತೀನಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಪರಿಹಾರ ಕೊಡಬೇಕಿದ್ದೆ. ಏನು ಇದಕ್ಕೆ ನಗರಾಭಿವೃದ್ಧಿ ಸಚಿವರು ಬಂದು ಕುಂದಿರ್ಬೇಕಿದ್ದೆ ಏನು ಅನ್ನುವಂಥದ್ದು. ಅವಾಗ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಸರ್. ಪಾಲಿಕೆ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಬೆಳಗಾವಿಯಲ್ಲಿ. ಅಭಿಯಾನ ಮತ್ತು ನೋಡಿ, ಈ ರೀತಿ ಆದರೆ ಏನಾಗುತ್ತೆ, ಯಾರೋ ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಇವೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ತಪ್ಪು ಮಾಡೋದ್ರಿಂದ ಅದಕ್ಕಾಗಿ ಅಧಿಕಾರಿಗಳು ಕಡಿವಾಣ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಬುದ್ಧಿ ಹೇಳುವಂಥದ್ದು. ಈಗ ಮೂಡಾದಲ್ಲಿ ಹಗರಣ ಆಯ್ತಲ್ಲ, ಅದು ಕಾರಣ ಅಲ್ಲ, ಅಲ್ಲಿದ್ದ ಮೂಡಾದ ಕಮಿಷನರ್. ಹೀಗಾಗಿ ಇಲ್ಲಿನೂ ಸಹಿತ ಅದೇ ಸಮಸ್ಯೆ ಆಗಿದೆ. ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಳಿದಿದ್ರೆ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋದರೆ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ. ಮಹಾನಗರ ಪಾಲಿಕೆ ಜಾಗನೂ ಸಹ ಒತ್ತುವರಿಯಾಗಿದೆ ಎಂಬ ಆರೋಪ ನೋಡ್ರಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ಮಹಾನಗರ ಸಭೆದಿರ್ಬೋದು, ಸ್ಥಳೀಯ ಸಂಸ್ಥೆ ಜಾಗ ಒತ್ತುವರಿ ಆಗೋದು ನಾವು ಪದೇ ಪದೇ ನೋಡ್ತಾ ಇದ್ದೇವೆ. ಕಾಲಕ್ಕೆ ಅದನ್ನು ಒತ್ತುವರಿನ ಸರಿ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಇವೆಲ್ಲ ಒತ್ತುವರಿ ಪ್ರಶ್ನೆ ಬರ್ತಾ ಇಲ್ಲ. ಅವತ್ತು ಆ ಒತ್ತುವರಿ ಆದವ್ರನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಬೇಕು. ಅದು ಮಾಡ್ತಾ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಬರೀ ಮಹಾನಗರ ಹುಬ್ಬಳ್ಳಿ, ಇಲ್ಲಿ ಬೆಳಗಾವಿದಷ್ಟೇ ಅಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ, ದೀಪಾವಳಿ ಬಳಿಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ BJP ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಬೇಕಾಗಿಲ್ಲ ರೀ. ಅವರೇ ತಮ್ಮ ಕಾಲ ತಾವೇ ಜಗ್ತಾ ಇದ್ದಾರೆ. ನಾವು ಏನು ಅಸ್ಥಿರ ಮಾಡೋದು ಬೇಕಾಗಿಲ್ಲ, ಆಪರೇಷನ್ ಕಮಲ್ ಬೇಕಾಗಿಲ್ಲ. ಕಾಂಗ್ರೆಸ್ನವರೇ ಒಬ್ಬರೊಬ್ಬರು ಕಾಲನ್ನು ಎಳೆಯುವಂಥ ಕೆಲಸ ಚಾಲೂ ಆಗಿದೆ. ಅವರ ತಪ್ಪಿನಿಂದ, ಅವರ ಒಂದು ಆಶೆ, ಅಧಿಕಾರದ ಆಶೆಯಿಂದನೇ ಸರ್ಕಾರಕ್ಕೆ ಕೊಲ್ಯಾಪ್ಸ್ ಆಗ್ತದೆ. ಬೇರೆ BJP ಏನೂ ಕಾರಣ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್.